ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಗುರುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದ್ರದ್ದು ಪಾರ್ಟ್ 1 ವಿಡಿಯೋನ ಓದ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ. ಹಾಗೆ ಫ್ರೆಶ್ ಆಗಿ ಬಂದು ದೇವರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದಿತ್ತು. ಹಂಗಾಗಿ ದೇವರ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ದೇವರ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ಹುಣಸೆಹಣ್ಣು ಹಾಗೆ ಪಿತಾಂಬರಿ ಪೌಡ್ರನ್ನ ಬಳಸ್ಕೋತಾ ಇದ್ದೀನಿ. ಹುಣಸೆಹಣ್ಣು ಹಚ್ಚಿ ತೊಳ್ಕೊಳ್ಳೋದ್ರಿಂದ ಪಾತ್ರೆಗಳು ಚೆನ್ನಾಗಿ ಸ್ವಚ್ಛ ಆಗುತ್ತೆ. ಹಾಗಾಗಿ ನಾನು ಹುಣಸೆಹಣ್ಣು ಹಾಗೆ ಪಿತಾಂಬರಿ ಪೌಡ್ರಲ್ಲಿ ತೊಳ್ಕೊತೀನಿ. ಹುಣಸೆಹಣ್ಣು ಹಚ್ಚಿ ಸ್ವಲ್ಪ ಹೊತ್ತು ನೆನೆ ಇಟ್ಟು ಅದಾದ ನಂತರ ಪಿತಾಂಬರಿ ಪೌಡ್ರಿಂದ ತೊಳ್ಕೊಳ್ಳೋದ್ರಿಂದ ಬೇಗನೆ ದೇವರ ಪಾತ್ರೆಗಳು ಸ್ವಚ್ಛ ಆಗುತ್ತೆ. ಹಾಗಾಗಿ ನಾನು ಈ ಟ್ರಿಕ್ನ ಯೂಸ್ ಮಾಡ್ತೀನಿ. ಅದಾದ ನಂತರ ದೇವರ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಇಲ್ಲಿ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಬೇಗ ಪೂಜೆ ಮಾಡ್ಕೊಳ್ಳೋದಿತ್ತು, ಟೈಮ್ ಕೂಡ ಆಗೋಗಿತ್ತು. ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಗ ಅರಿಶಿನ ಕುಂಕುಮ ಕೂಡ ಇಟ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ದೇವರ ಪಾತ್ರೆಗಳನ್ನೂ ಕೂಡ ಜಾಸ್ತಿ ಇಟ್ಕೊಂಡಿಲ್ಲ. ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ 10 ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೂ ಒಂದೇ, 1 ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೂ ಒಂದೇ. ಹಾಗಾಗಿ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ದೇವರ ಪಾತ್ರೆಗಳನ್ನೂ ಹಾಗೂ ದೇವ್ರ ಫೋಟೋಗಳನ್ನೂ ಅಷ್ಟೇ. ಹಾಗೆ ದೇವ್ರ ಫೋಟೋಗಳಿಗೂ ಅರಿಶಿನ ಕುಂಕುಮ ಇಟ್ಕೊಂಡು ಇಲ್ಲಿ ಹೊರಗಡೆ ಕಸ ಗುಡಿಸಿ ಬಾಗಿಲು ತೊಳ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿರೋ ಒಂದು ರಂಗೋಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ರಂಗೋಲಿನೂ ಕೂಡ ಬಿಡಿಸ್ಕೊಂಡಿದ್ದಾಯಿತು. ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಅದಾದ ನಂತರ ಇಲ್ಲಿ ದೇವರ ಮನೆ ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ನನಗೆ ಅರಿಶಿನ ಕುಂಕುಮ ಇಡೋದು ಹಾಗೆ ರಂಗೋಲಿ ಬಿಡೋದು ಪೂಜೆ ಮಾಡೋದು ಇದೆಲ್ಲ ನನಗೆ ತುಂಬ ಇಷ್ಟ. ನಾನು ಇವಾಗಿಂದ ಅಂತ ಅಲ್ಲ, ಮುಂಚೆಯಿಂದನೂ ಅಷ್ಟೇ ಇದನ್ನೆಲ್ಲ ಮಾಡಿಕೊಂಡೇ ಬಂದಿರೋದು. ಪೂಜೆ ಮಾಡೋದು ಆಗಿರ್ಬೋದು, ರಂಗೋಲಿ ಬಿಡೋದಾಗಿರ್ಬೋದು, ಇದೆಲ್ಲ ನನಗೆ ಬೇಸಿಕಲಿ ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ರಂಗೋಲಿ ಬಿಡೋದನ್ನ ಕಲ್ತ್ಕೊಂಡಿದ್ದು. ನನಗೆ ರಂಗೋಲಿ ಬಿಡೋದು ಹೇಳ್ಕೊಟ್ಟಿದ್ದು ನಮ್ಮ ಆಂಟಿ. ಅವ್ರ ಹತ್ರ ದಿಸ ಒಂದೊಂದು ಹೇಳಿಸ್ಕೊಳ್ಳೋದು, ಬುಕ್ಕಲ್ಲಿ ರಂಗೋಲಿ ಬಿಟ್ಟಿಟ್ಕೊಳ್ಳೋದು, ದಿಸ ಮನೆ ಮುಂದೆ ಒಂದೊಂದು ರಂಗೋಲಿ ಹಾಕೋದು, ಇದೇ ಥರ ಮಾಡ್ಕೊತಾ ಬಂದಿರೋದು. ಹಾಗಾಗಿ ನಾನು ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ. ಹಾಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಕೂಡ ಬಿಟ್ಕೊಂಡು ಸಂಜೆ ಆಗಿದ್ದರಿಂದ ಲೈಟ್ ಕೂಡ ಹಾಕಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಎಷ್ಟೇ ಬೇಗ ಕೆಲಸ ಮಾಡಿ ಎಷ್ಟೇ ಬೇಗ ರೆಡಿ ಮಾಡಿಕೊಂಡ್ರು ಪೂಜೆ ಮಾಡೋವರೆಗೂ 6:30 ಆಗೇ ಬಿಡುತ್ತೆ. ಹಾಗೆ ಮನೆಗೆ ಸಾಂಬ್ರಾಣಿ ಹೊಗೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ. ಹಂಗಾಗಿ ಪೂಜೆ ಮಾಡಿದ ದಿವಸ ಎಲ್ಲ ಸಾಂಬ್ರಾಣಿ ಹೊಗೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ಕಾಫಿ ಕೂಡ ಕುಡ್ಕೊಂಡು ತರಕಾರಿ ಸ್ಟೋರೇಜ್ ಮಾಡ್ಕೊಳ್ಳೋದಿತ್ತು. ತರಕಾರಿನೂ ಕೂಡ ಖಾಲಿಯಾಗಿತ್ತು. ಹಂಗಾಗಿ ತರಕಾರಿನ ಕೂಡ ತರಿಸ್ಕೊಂಡಿದ್ದೆ. 2 ಮಾವಿನಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಟೊಮ್ಯಾಟೊ, ಬೀಟ್ರೋಟು, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ತರಿಸ್ಕೊಂಡಿದ್ದೆ. ಹಾಗೆ ಅವರು ಟೊಮ್ಯಾಟೊನು 2 ಕೊಳ್ತೋಗಿರೋದು ಕೊಟ್ಟಿದ್ದಾರೆ. ಇವರು ಕೂಡ ನೋಡ್ಕೊಂಡು ತೊಗೊಂಡು ಬಂದಿಲ್ಲ, ಅರೆ ಬರೆಯಲ್ಲಿ ತೊಗೊಂಡು ಬಂದಿದ್ದಾರೆ. ಅವರು ಚೆನ್ನಾಗಿರೋದು ಕೊಡಬೇಕು, ನಾವು ಚೆನ್ನಾಗಿ ನೋಡಿಕೊಂಡು ತಗೋಬೇಕು. ಅವ್ರಿಗೂ ಲಾಸ್ ಆಗಬಾರ್ದು, ನಮಗೂ ಲಾಸ್ ಆಗಬಾರ್ದು. ಹಾಗೆ ನಾವು ನೋಡಿಕೊಂಡು ತರಕಾರಿ ತಗೊಳ್ಳೋದ್ರಿಂದ ನಮಗೇ ಒಳ್ಳೆಯದು. ಹಾಗೆ ಇದನ್ನೆಲ್ಲ ಸ್ಟೋರೇಜ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಹೂಕೋಸನ್ನು ಕೂಡ ಚೆನ್ನಾಗಿರೋದೇ ಕೊಟ್ಟಿಲ್ಲ ಅವರು. ಹಂಗಾಗಿ ಆದಷ್ಟು ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಬೇಕು. ನಾವು ಅದನ್ನೇ ತರಕಾರಿ ಬಳಸೋದ್ರಿಂದ, ಅದನ್ನೇ ಊಟ ಮಾಡೋದ್ರಿಂದ ಆದಷ್ಟು ಕ್ಲೀನಾಗಿರೋದನ್ನ ಊಟ ಮಾಡಿದ್ರೆ ಒಳ್ಳೆಯದು. ಹಾಗೆ ತರಕಾರಿ ಎಲ್ಲ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ಟೊಮೆಟೊನು ಕೂಡ ಎಲ್ಲನೂ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿನೂ ಕೂಡ ಸ್ಟೋರೇಜ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಒಂದು 3-4 ದಿವಸ ಚೆನ್ನಾಗಿ ಒಣಗಿಸಿ ಇಟ್ಕೋತೀನಿ. ಒಣಗಿಸಿ ಇಟ್ಕೊಳ್ಳೋದ್ರಿಂದ ಜಾಸ್ತಿ ದಿವಸ ಬರುತ್ತೆ, ಬೇಗ ಕೆಟ್ಟೋಗಲ್ಲ ಈರುಳ್ಳಿ. ಹಂಗಾಗಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡು ಬಳಸ್ತೀನಿ. ಹಾಗೆ ತರಕಾರಿನೆಲ್ಲ ಸ್ಟೋರೇಜ್ ಮಾಡಿಕೊಂಡು ಅಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದಾದ ನಂತರ ನೈಟ್ ಡಿನ್ನರ್ಗೆ ತರಕಾರಿ ಸಾಂಬಾರು ಹಾಗೆ ರೈಸ್ ಮಾಡಿದ್ದೆ. ಊಟ ಮಾಡಿಕೊಂಡು ಬೆಳಗ್ಗೆ ತಂದಿಟ್ಟಿರೋ ಬಟ್ಟೆನೂ ಕೂಡ ಮಡಿಸಿಟ್ಟಿರಲಿಲ್ಲ. ಹಂಗಾಗಿ ಬಟ್ಟೆನೂ ಎಲ್ಲ ಮಡಿಸಿಟ್ಕೊಂಡು ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು ಟೌನಲ್ಲಿ. ಹಂಗಾಗಿ ಹೊರ್ಗಡೆ ಹೋಗಿ ಕೆಲಸನ ಮುಗಿಸ್ಕೊಂಡು ಹಾಗೆ ಜ್ಯೂಸ್ ಕೂಡ ಕುಡ್ಕೊಂಡು, ಊಟ ಮಾಡಿದ್ರಿಂದ ಚಾಟ್ಸ್ನ ತಿನ್ನೋದಕ್ಕೆ ಆಗಲಿಲ್ಲ. ಹಂಗಾಗಿ ಜ್ಯೂಸ್ ಕೂಡ ಕುಡ್ಕೊಂಡು ಮನೆಗೆ ಬಂದಿದ್ದಾಯಿತು.
ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.